ಅರಣ್ಯ ಹಕ್ಕು ಕಾಯ್ದೆ ಜಾರಿಯಾಗಿ 20 ವರ್ಷಗಳೇ ಕಳೆದಿವೆ. ಆದರೆ ಇವತ್ತಿಗೂ ಈ ಹಾಡಿಯ ಜನಕ್ಕೆ ಹಕ್ಕುಗಳು ಸಿಕ್ಕಿಲ್ಲ. ಇದೀಗ ಅರಣ್ಯ ಇಲಾಖೆಯ ವಿರುದ್ಧ ಪ್ರಕೃತಿಯ ಮಕ್ಕಳು ಸಿಡಿದೆದ್ದು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ನಡೆಸುತ್ತಿದ್ದಾರೆ. ಸರ್ಕಾರದ ವಿರುದ್ಧ ಸಿಡಿದೆದ್ದ ಕಾಡಿನ ಮಕ್ಕಳು, ತಮ್ಮ ಹಕ್ಕುಗಳಿಗಾಗಿ ಆದಿವಾಸಿಗಳ ಹೋರಾಟ. ಹುಟ್ಟಿನಿಂದ ನಗರದ ಸಂಪರ್ಕವೇ ಇಲ್ಲದಂತೆ ಬದುಕೋರು ಇವರು. ತಮ್ಮದೇ ಜೀವನ ಶೈಲಿಯನ್ನ ರೂಢಿಸಿಕೊಂಡವರು. ಆಧುನಿಕ ಜಗತ್ತಿನಿಂದ ದೂರ ಉಳಿದು ತಮ್ಮ ತಲೆತಲಾಂತರದ ಸಂಪ್ರದಾಯಗಳನ್ನು ಇಂದಿಗೂ ಆಚರಿಸ್ತಾ ಬಂದವರು. ಇವರಿಗೆ ಕಾಡೇ ಇಲ್ಲ, ಕಾಡಿಲ್ಲದ ಜೀವನ ಕಲ್ಪಿಸಿಕೊಳ್ಳೋದಕ್ಕೂ ಆಗಲ್ಲ. ಇಷ್ಟೆಲ್ಲ ಹೇಳಿದ ಮೇಲೆ ನಾವು ಯಾರ ಬಗ್ಗೆ ಮಾತಾಡ್ತಿದ್ದೀವಿ ಅನ್ನೋದು ಗೊತ್ತಾಗಿರ್ಬೇಕಲ್ವಾ? ಹೌದು, ನಾವು ಮಾತಾಡ್ತಿರೋದು ನೂರಾರು ವರ್ಷಗಳಿಂದ ಕಾಡನ್ನೇ ತಮ್ಮ ಪ್ರಪಂಚ ಮಾಡಿಕೊಂಡಿರೋ ಈ ಆದಿವಾಸಿಗಳ ಬಗ್ಗೆ. ಈ ಆದಿವಾಸಿಗಳಿಗಾಗಿ 2006ರಲ್ಲಿ ಅಂದಿನ ಕೇಂದ್ರ ಸರ್ಕಾರ ಅರಣ್ಯ ಹಕ್ಕು ಕಾಯ್ದೆ ಜಾರಿಗೆ ತಂದಿತ್ತು. ಅರಣ್ಯಗಳಲ್ಲಿ ತಲೆಮಾರುಗಳಿಂದ ವಾಸಿಸ್ತಾ ಇರುವ ಪರಿಶಿಷ್ಟ ಪಂಗಡಗಳು ಮತ್ತು ಇತರ ಸಾಂಪ್ರದಾಯಿಕ ಅರಣ್ಯವಾಸಿಗಳ ಅರಣ್ಯ ಭೂಮಿ ಹಕ್ಕುಗಳನ್ನು ಗುರುತಿಸಲು ಮತ್ತು ದೃಢೀಕರಿಸಲು ಈ ಕಾಯ್ದೆಯನ್ನ ಜಾರಿಗೆ ತರಲಾಗಿದೆ. ಇದು ಆದಿವಾಸಿಗಳಿಗೆ ಅರಣ್ಯ ಸಂಪನ್ಮೂಲಗಳ ಬಳಕೆ, ಸಂರಕ್ಷಣೆ ಮತ್ತು ನಿರ್ವಹಣೆಯ ಹಕ್ಕುಗಳನ್ನು ನೀಡುವುದರೊಂದಿಗೆ ಅಭಿವೃದ್ಧಿ ಮತ್ತು ಅರಣ್ಯ ರಕ್ಷಣೆಯ ಜವಾಬ್ದಾರಿಗಳನ್ನು ವಹಿಸುತ್ತೆ. ಇದರ ಮುಖ್ಯ ಉದ್ದೇಶ ಅರಣ್ಯವಾಸಿಗಳ ಜೀವನೋಪಾಯವನ್ನು ಭದ್ರಪಡಿಸುವುದು ಮತ್ತು ಐತಿಹಾಸಿಕ ಅನ್ಯಾಯವನ್ನು ಸರಿಪಡಿಸುವುದಾಗಿದೆ. 20 ವರ್ಷ ಕಳೆದರೂ ನಮ್ಮ ಹಕ್ಕುಗಳನ್ನು ಚಲಾಯಿಸಲಾಗ್ತಿಲ್ಲ ಅಂತ ಕಾಡಿನ ಮಕ್ಕಳು ಸಿಡಿದೆದ್ದಿದ್ದಾರೆ. ನಾಗರಹೊಳೆಯ ರಾಷ್ಟ್ರೀಯ ಅಭಯಾರಣ್ಯದ ಕಾಕನಕೋಟೆ ಹಾಗೂ ಇತರೆ ಅರಣ್ಯ ಭೂಮಿಯಲ್ಲಿ ವಾಸಿಸುವ ಆದಿವಾಸಿಗಳಿಗೆ ಇನ್ನೂ ಮೂಲಭೂತ ಹಕ್ಕುಗಳು ಸಿಕ್ಕಿಲ್ಲ. ಈ ಹಿನ್ನೆಲೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಲು ಮುಂದಾಗಿದ್ರು. ನಮ್ಮ ಭೂಮಿಯನ್ನು ನಮಗೆ ಕೊಡಬೇಕು, ನಮ್ಮನ್ನು ಒಕ್ಕಲೆಬ್ಬಿಸುವ ಹುನ್ನಾರ ಕೈಬಿಡಬೇಕು, ಅರಣ್ಯದೊಳಗಡೆ ದೊಡ್ಡ ದೊಡ್ಡ ರೆಸಾರ್ಟ್ಗಳು ನಿರ್ಮಾಣ ಆಗ್ತಿವೆ, ಸಫಾರಿ ಮಾಡ್ತಾರೆ, ಹಣ ಮಾಡ್ತಾರೆ, ಆದರೆ ನಮಗೆ ಯಾವುದೇ ಸರಿಯಾದ ಸೂರು ಇಲ್ಲ, ನಮ್ಮ ಹಕ್ಕನ್ನು ನಮಗೆ ಚಲಾಯಿಸಲು ಬಿಡ್ತಿಲ್ಲ ಅಂತ ಆದಿವಾಸಿಗಳು ಆಕ್ರೋಶ ಹೊರಹಾಕಿದ್ರು. ನಾವು ಈ ಮೂಲಕವಾಗಿ ನಾವು ನಮ್ಮ ಹಕ್ಕನ್ನು ಪ್ರತಿಪಾದಿಸ್ತಿದ್ದೇವೆ. ಏನು ನಮಗೆ ಅರಣ್ಯಗಳು ಮಸೂದೆಯಲ್ಲಿ ಜಾರಿಯಾಗಿರ್ತಕ್ಕಂಥ ಮಸೂದೆಯಲ್ಲಿ ನಮ್ಮ ಹಕ್ಕು ಕೊಟ್ಟಿದ್ದಾರೋ ಆ ಹಕ್ಕನ್ನು ಗುರುತಿಸಿ ಆ ಹಕ್ಕನ್ನು ನಮಗೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಏನಿದೆ ನಮ್ಮ ಜಮ್ಮಗಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ, ನಮ್ಮ ಗಡಿಗಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳನ್ನು ಜನಗಳ ಮುಂದೆ ಅಧಿಕಾರಿಗಳಿಗೆ ಮನಸ್ಸಿಗೆ ತರಬೇಕಂತಲೇ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನಡೆಯಕ್ಕೆ ಬಿಡೋದೇ ಇಲ್ಲ. ಅಲ್ದೋದ್ರೆ ಅವ್ರು ಸಾಯ್ಬೇಕು, ಅಲ್ದೋದ್ರೆ ನಾವು ಸಾಯ್ಬೇಕು. ಬಿಡೋದೆಲ್ಲ ಆನೆ ತಟ್ಟಿ ಮನೆ ಬಿದ್ದು 3 ವರ್ಷ 4 ವರ್ಷ ಆಗಿದೆ. ಅದನ್ನ ಒಂದು ತೀರ್ಮಾನ ಸರ್ಕಾರ ಹೇಳಿದ್ರೆ ಅದು ತೀರ್ಮಾನ ಕೊಟ್ಟು ಇನ್ನೂ ಒಂದು ಆಗಿಲ್ಲ. ಅದನ್ನ ಒಂದ್ ಗಳಿಗೆ ನಾನು ಇನ್ನು ಅವ್ರು ಕೊಡ್ದೋದ್ರೆ ನಾನು ಕಾಡಿಂದ ತಕೊಂಡು ಬಂದು ಮನೆ ಕಟ್ತೀನಿ. ಇನ್ನು ಮಳೆ ಬಂದ್ಬಿಡುತ್ತೆ. ಆ ಉತ್ತಿ ಏನಾದ್ರು ನನ್ಗೆ ಮಾಡ್ಬೇಕು. ಇದಕ್ಕೊಂದು ಗಳಿಗೆ ನಾನು ಕೇಳ್ಕೊತೀನಿ. ಇನ್ನು ಅರಣ್ಯ ಹಕ್ಕು ಕಾಯ್ದೆ ಯಥಾವತ್ತಾಗಿ ಜಾರಿ ಆಗ್ಬೇಕು. ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು. ಕಾಡನ್ನ ಕಾಪಾಡ್ಕೊಂಡು ಬಂದಿರೋದು ನಮ್ಮ ಪೂರ್ವಜರು, ರೆಸಾರ್ಟ್ ಮಾಲೀಕರು, ಸಫಾರಿಯವರು ಅಲ್ಲ. ನಾವು ಕೂಡ ಮುಂದಿನ ಪೀಳಿಗೆಗೆ ಕಾಡನ್ನ ಉಳಿಸ್ತೇವೆ. ನಮ್ಮ ಹಕ್ಕನ್ನ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರ ನಮಗೆ ಕೊಡಬೇಕು ಅಂತ ಆದಿವಾಸಿಗಳು ಪ್ರತಿಭಟನೆ ನಡೆಸಿದ್ರು. ಒಟ್ಟಿನಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಜಾರಿಯಾಗಿ 20 ವರ್ಷಗಳು ಕಳೆದರೂ ಆದಿವಾಸಿಗಳಿಗೆ ಇನ್ನೂ ಸಿಗಬೇಕಾದ ಸೌಲಭ್ಯಗಳು ಸಿಕ್ಕಿಲ್ಲದಿರುವುದು ವಿಪರ್ಯಾಸ. ಇದೀಗ ಅಪರ ಜಿಲ್ಲಾಧಿಕಾರಿಗಳ ಭರವಸೆ ಬಳಿಕ ಆದಿವಾಸಿಗಳು ಪ್ರತಿಭಟನೆ ಕೈಬಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ತಾವು ಕೊಟ್ಟ ಭರವಸೆಗಳನ್ನು ಈಡೇರಿಸುತ್ತಾರೆ ಅಂತ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.